ನವಿಲು ನೋಡಿ, ನವಿಲು ಕ್ರೇಜಿಯಾಗಿ ಅರ್ಥ. ಈ ಬ್ಲಾಗ್ನ ನೋಡಿ ನಿಮಗೆ ಪ್ರಾಪರಾಗಿ ರೂಟ್ ತೋರಿಸ್ತೀನಿ, ಸೋಮಪೇಟೆಯಿಂದ ಕೋಟೆ ಬೆಟ್ಟಕ್ಕೆ ಹೆಂಗೆ ಹೋಗೋದು ಅಂತ. ಸೊ 2-3 ಸಲ ಇಲ್ಲಿ ಅಸಾಲ್ಟ್ ಆಗಿದೆ. ಸೊ ಅದೊಂದು ದೃಷ್ಟಿಕೋನದಿಂದ ಹೇಳ್ತಾ ಇದ್ದೀನಿ. ಅಲ್ಲಿ ನೋಡಿ ಗುರು, ಓಡಿ ಬರ್ತಾ ಇದ್ದಾನೆ ಇಲ್ಲಿ. ಎಲ್ಲಿಗೂ ವಾಟ್ ಐ ಸಜೆಸ್ಟ್ ಅಂದರೆ, ಸೊ ಇಲ್ಲಿ ನೀವು ಈ ಕಡೆ ಹೋದರೆ ಫಾಲ್ಸ್ಗೆ ಹೋಗಿ ಹಿಂಗೆ ಬಂದು ಕೋಟೆ ಬೆಟ್ಟ ನೋಡ್ಕೊಂಡು ರಿಟರ್ನ್ ಹಿಂಗೆ ಹೋಗ್ಬೋದು. ಲೊಕೇಶನ್ ಅಂತೂ ಅಲ್ಟಿಮೇಟ್ ಲೊಕೇಶನ್. ದಿಸ್ ಇಸ್ ವಿ ಆರ್ ಇನ್ ಕೋಟೆ ಅಭಿ. ಅದೇ ಗೊತ್ತು ನಿಮ್ಗೆ ನೋಡಿ. ಓ ಥ್ಯಾಂಕ್ ಯು ಬ್ರೋ. ಮತ್ತೆ ಮಾತಾಡ್ಸತ್ತಾನೆ ನೀವು. ಏನು ಹೆಸರು? ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಎಕ್ಸಾಮ್ ಕಿಡ್. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಗೈಸ್, ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಲಾಸ್ಟ್ ವಿಡಿಯೋಗೆ ತುಂಬಾನೇ ಲವ್ ತೋರಿಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ನಾವು ಹೋಗ್ತಾ ಇರೋದು ಈಶ್ವರನ ಹೂದೋಟ. ಏನ್ ಗುರು ಕಾಣ್ತಾ ಇರೋದು ಈಶ್ವರನ ಹೂದೋಟ ಅಂತ ತಿಳ್ಕೊತಾ ಇದ್ದೀರಾ? ಎಸ್. ಸೊ ವಿ ಆರ್ ಗೋಯಿಂಗ್ ಟು ಕೋಟೆ ಬೆಟ್ಟ. ಏನಕ್ಕೆ ಈಶ್ವರನ ಹೂದೋಟ ಅಂತ ಕರೀತಾರೆ ಅಂತ ಈ ಬ್ಲಾಗಲ್ಲಿ ನೀವು ತಿಳ್ಕೊತೀರಾ. ಆಮೇಲೆ ನಾವು ತಗೊಳ್ತಿರೋ ರೂಟ್ ತುಂಬಾನೇ ರೇರ್ ರೂಟ್ ಗೈಸ್. ನಾವು ಹೋಗ್ತಿರೋದು ಸೋಮಪೇಟೆ ಇಂದ ಕೋಟೆ ಬೆಟ್ಟ. ಮೋಸ್ಟ್ ಆಫ್ ದ ಪೀಪಲ್ ಎಲ್ಲಿಂದ ತಗೊಳ್ತಾರೆ ಅಂತಂದ್ರೆ ಮಡಿಕೇರಿ, ಹಟ್ಟಿಹೊಳೆ, ಅಲ್ಲಿಂದ ಕೋಟೆ ಬೆಟ್ಟ ತಗೊಳ್ತಾರೆ. ಬಟ್ ನಾವು ಹೋಗ್ತಾ ಇರೋದು ಸೋಮಪೇಟೆಯಿಂದ. ಸೊ ತುಂಬ ಅಡ್ವೆಂಚರ್ ರೂಟ್ ಇದೆ. ಸೂರ್ಲಬ್ಬಿ ಫಾಲ್ಸು, ಕೋಟೆ ಬೆಟ್ಟ, ಇದಿಷ್ಟು ಈ ಬ್ಲಾಗಲ್ಲಿ ಇರುತ್ತೆ. ಸೊ ತಡ ಮಾಡಿದೆ, ಮೋಟೋ ಬ್ಲಾಗಿಂಗ್ ಸೆಟಪ್ ಅಲ್ಲಿ ಸಿಗ್ತೀನಿ. ಲೆಟ್ಸ್ ಗೋ. 1 2 3 ಮೈಕ್ ಚೆಕ್. ಐ ಥಿಂಕ್ ಎವ್ರಿಥಿಂಗ್ ಪ್ರಾಪರ್ ಅನ್ಕೋತೀನಿ. ಮಳೆಗಾಲ ಲಾಸ್ಟ್ ಇಯರ್ ಥರ ಇಲ್ಲ. 40% ನೀರು ಕಮ್ಮಿ ಆಗಿಬಿಟ್ಟಿದೆ. ಸೊ ಅದರಿಂದ ನಮ್ಮ ಕರ್ನಾಟಕ ಸರ್ಕಾರ ಒಂದು ಆದೇಶ ಜಾರಿಗೊಳಿಸಿದೆ. ಏನು ಅಂತಂದರೆ, ರೈತರು ಯಾವುದೇ ಥರ ಜಲಾಶಯದಿಂದ ನೀರನ್ನ ವ್ಯವಸಾಯಕ್ಕೆ ತಗೋಬೇಡಿ ಅಂತ. ಯಾಕೆಂತಂದರೆ ಅಷ್ಟು ಕಮ್ಮಿ ಇದೆ. ಸೊ ದಿಸ್ ಈಸ್ ದ ವೆರಿ ಕ್ರಿಟಿಕಲ್ ಸ್ಟೇಜು. ದಯವಿಟ್ಟು ನೀರು ವೇಸ್ಟ್ ಮಾಡಬೇಡಿ. ಓ ಅಕ್ಕ, ನಿಧಾನಕ್ಕ, ಗಾಡಿ ಆಚೆಯಿಂದ ಬರ್ತಾ ಇದೆ. ಈಗಲೂ ಬರ್ತಾ ಇದೆ ಅಕ್ಕ. ಅದು ಅಕ್ಕ ನುಗ್ಬಿಡೋದ. ಅಯ್ಯೋ, ಓ ಮೈ ಗಾಡ್. ಫಸ್ಟು ಚೈನ್ ಒಂದು ಟೈಟ್ ಮಾಡಿಸ್ಬೇಕು, ಫ್ಯೂಲ್ ಹಾಕ್ಸ್ಬೇಕು. ಅದೆರಡು ಕೆಲಸ ಇದೆ ಸೋಮಪೇಟೆಯಲ್ಲಿ. ಸೊ ಆಫ್ಟರ್ ಮುಗಿಸ್ಕೊಂಡು ನಾವು ಡೈರೆಕ್ಟ್ಲಿ ಗೋಯಿಂಗ್ ಟು ಕೋಟೆ ಬೆಟ್ಟ. ಆಯಿತು ಬ್ರೇಕ್ಫಾಸ್ಟು? ಹಾಂ ಆಯಿತು. ನಮ್ಮನ್ನೆಲ್ಲ ಸೇರ್ಸ್ ಹಾಕ್ತೀರಾ? ಬೇಡವಾ? ಬರೋದು ಬೇಡವಾ? ಯಾಕೆ ಮಗ, ನೀನು ನನ್ನ ಸಬ್ಸ್ಕ್ರೈಬರ್ ತಾನೆ. ಸೊ ನಿಮಗೆ ಸೋಮಪೇಟೆಯಿಂದ ತಾಕೇರಿಗೆ ಅಂತ ರೂಟ್ ಮ್ಯಾಪ್ ಹಾಕೊಳ್ಳಿ. ಇಲ್ಲಾಂತಂದರೆ ಯಾರಿಗಾದರೂ ಕೇಳಿ. ಕುಂಬೂರು, ಬಿಳಿಗಿರಿ, ಕಿರ್ಗಂದೂರು ಮತ್ತು ತಾಕೇರಿ. ಸೊ ಯು ಹ್ಯಾವ್ ಟು ಟೇಕ್ ಎ ಲೆಫ್ಟ್. ಆಯಿತಾ? ಈ ರೂಟ್ ನೋಡಿ ಎಷ್ಟು ಫ್ಯಾಬ್ಯುಲಸ್ ಆಗಿದೆ ಅಂತಂದರೆ ಅಷ್ಟೇ ಡೇಂಜರಸ್ ಆಗಿದೆ. ನ್ಯಾರೋ ರೂಟು, ಕಂಪ್ಲೀಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಸು, ಕ್ರೇಜಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಸೊ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಈ ರೂಟ್ ತುಂಬ ಕಮ್ಮಿ ಜನ ತಗೊಳ್ಳೋದು. ಏನಕ್ಕೆ ಅಂತಂದರೆ, ಮಡಿಕೇರಿಯಿಂದ ಮೋಸ್ಟ್ ಆಫ್ ದ ಜನ ಮಾದಾಪುರಕ್ಕೆ ಬಂದು ಅಲ್ಲಿಂದ ಡಿವಿಯೇಷನ್ ತಗೊಳ್ತಾರೆ. ಈ ಬ್ಲಾಗ್ನ ನೋಡಿ ನಿಮಗೆ ಪ್ರಾಪರಾಗಿ ರೂಟ್ ತೋರಿಸ್ತೀನಿ, ಸೋಮಪೇಟೆಯಿಂದ ಕೋಟೆ ಬೆಟ್ಟಕ್ಕೆ ಹೆಂಗೆ ಹೋಗೋದು ಅಂತ. ಸೊ ಸೋಮಪೇಟೆಯಿಂದ ಸ್ಟ್ರೇಟಾಗಿ ತಾಕೇರಿ, ತಾಕೇರಿಯಿಂದ ಸೂರ್ಲಬ್ಬಿಯಿಂದ ಕೋಟೆ ಬೆಟ್ಟ. ಈ ರೂಟ್ ಅಂತೂ ಬ್ಯೂಟಿಫುಲ್ ಆಗಿದೆ. ಯಾವಾಗ ಕಾಂತಾರ ರಿಲೀಸ್ ಆಯ್ತಲ್ಲ, ಸೊ ಕೋಟೆ ಬೆಟ್ಟಕ್ಕೆ ಈಶ್ವರನ ಹೂದೋಟ ಅಂತ ನನಗೆ ಯೂಶ್ವಲಿ ಫೀಲ್ ಆಗೋದು. ಏನಕ್ಕೆ ಅಂತಂದರೆ, ನೀಲಕುರಂಜಿ ಇತ್ತಲ್ಲ, ನೀಲಕುರಂಜಿ 20 ಇಯರ್ಸಿಗೆ ಒಂದ್ಸಲ ಬರುತ್ತೆ. 5 ಇಯರ್ಸ್ ಬ್ಯಾಕಲ್ಲಿ ಬಂದಿತ್ತು ಅದು. ಸೊ ಅವು ನಾನು ಫಸ್ಟ್ ನೋಡಿದ್ದು ಕೋಟೆ ಬೆಟ್ಟದಲ್ಲಿ. ಸೊ ಬ್ಯೂಟಿಫುಲ್ ಆಗಿತ್ತು. ಯಾವಾಗ ಈಶ್ವರನ ಹೂದೋಟ ಅಂತಂದರೆ ಅಲ್ಲಿ ಈಶ್ವರನ ಟೆಂಪಲ್ ಇದೆ. ಸೊ ಅದಕ್ಕೆ ಯಾವಾಗಲೂ ಈಶ್ವರನ ಹೂದೋಟ ಅಂತಂದರೆ ನನಗೆ ಕೋಟೆ ಬೆಟ್ಟ ನೆನಪಾಗುತ್ತೆ. ಗೈಸ್ ಬ್ಯೂಟಿಫುಲ್ ಆಗಿದೆ. ಮಳೆ ಏನು ಇಲ್ಲ. ಮಾನ್ಸೂನ್ ರೈಡು ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಡೆ ಬಂದಿದ್ದೀನಿ. ಬಟ್ ದೆರ್ ಈಸ್ ನೋ ರೈನ್ ಎಟ್ ಆಲ್.
ಸೆಕೆ ಆಗ್ತಿದೆ ಅಂತಂದರೆ ಮಳೆಗಾಲನ ಇಲ್ಲ ಬೇಸಿಗೆಗಾಲನ ಅಂತ ಗೊತ್ತಾಗ್ತಿಲ್ಲ. ಮಾನ್ಸೂನ್ ರೈಡ್ ಮಾಡೋಣ ಅಂತ ಬಂದಿರೋದು. ಇಲ್ಲಿ ನೋಡಿದ್ರೆ ಈ ನನ್ನ ಮಗ ಹೋಗೋಕ್ಕೆ ಬಿಡ್ತಾಯಿಲ್ಲ. ನಮ್ಮ ಬಾಯಿಗೆ ಒಂದು ಫೈನಲ್ ಬಾಯ್ ಹೇಳ್ಬಿಡೋಣ. ಅವನಂತೂ ನನ್ನ ಬಿಟ್ಟು ಹೋಗೋಕ್ಕೆ ಕೇಳ್ತಾ ಇಲ್ಲ. ಬಾಯ್, ಓಕೆ ಬಾಯ್. ಅದು ಓಡ್ ಬರ್ತಾ ಇದ್ದಾನೆ ಹಿಂದೆನೆ. ಲುಕ್ ಎಟ್ ದಿಸ್. ಕಾಣ್ತಾ ಇದೆಯಾ ಅಂತ ಗೊತ್ತಿಲ್ಲ. ಅಲ್ಲಿ ನೋಡಿ ಗುರು, ಓಡ್ ಬರ್ತಾ ಇದ್ದಾನೆ. ಇಲ್ಲಿ ಎಲ್ಲಿಗೋ ಬರಬೇಡ ನಾನು ಹೋಯ್ತೀನಿ. ಸೊ ನಾವು ಇಲ್ಲಿಂದ ಡಿವೇಶನ್ ತಗೋಬೇಕು. ಬೇಡ, ಪಾಪ ತುಂಬ ದೂರ ಓಡ್ ಬಂದ್ಬಿಡ್ತಾನೆ. ಸ್ವಲ್ಪ ಫಾಸ್ಟ್ ಮಾಡಿದ್ರೆ ನಿಂತ್ಬಿಡ್ತಾನೆ. ಓಕೆ, ಸೊ ಹೆಂಗಿದೆ ನೋಡಿ, ಕ್ರೇಜಿ ಫುಲ್ಲಿ. ನೋಡಿ ಎಲ್ಲ ತೆಗೆದು ಬ್ಯಾಗಲ್ಲಿ ಇಟ್ಟಿದ್ದೀನಿ. ಇವಾಗ ಮಳೆ ಹನಿ ಹೊಡಿತಾ ಇದೆ. ಬಟ್ ಕೋಟೆ ಬೆಟ್ಟ ಮಳೆ ಇರುತ್ತೆ ಆಬ್ವಿಯಸ್ಲಿ. ಗೈಸ್ ನೋಡಿ ಎಷ್ಟು ಸ್ಟೀಫ್ ಇದೆ ಈ ರೋಡ್ ಅಂತ. ಸ್ವಲ್ಪ ನ್ಯಾರೋ ಇದೆ. ಬರೋರು ಸ್ವಲ್ಪ ನೋಡ್ಕೊಂಡು ಬನ್ನಿ. 5 o'clock ಮತ್ತು ಮಾರ್ನಿಂಗ್ 8 o'clockಗೆ ತೋಟಕ್ಕೆ ಜನ ಎಲ್ಲ ಕರ್ಕೊಂಡು ಹೋಗ್ತಾರಲ್ಲ, ಆ ಪಿಕಪ್ಗಳು ಬರ್ತಾ ಇರುತ್ತೆ. ಅವರು ಡೈಲಿ ಓಡಾಡೋದ್ರಿಂದ ಫಾಸ್ಟ್ ಆಗಿರ್ತಾರೆ. ಸೊ ನಿಮಗೆ ರೂಟ್ ಗೊತ್ತಿರಲ್ಲ, ಆದಷ್ಟು ಲೆಫ್ಟಲ್ಲಿರಿ. ರೂಟ್ ಅಂತೂ ನಿಮಗೆ ಒಳ್ಳೆ ಅಡ್ವೆಂಚರ್ ಆಗಿದೆ ಗೈಸ್. ನೋಡಿ ನೆಕ್ಸ್ಟ್ ಟರ್ನ್ ಅಂತೂ ಕ್ರೇಜಿ. ಓ ಓ ಓ ಓ, ಇದಾದ ತಕ್ಷಣ ಇನ್ನೊಂದು ಟರ್ನ್ ನೋಡಿ. ಸೊ ನೋಡಿ, ಇದು ತಾಕೇರಿಂದ ನೀವು ರೈಟ್ ತೊಗೊಂಡ್ರೆ ಕೋಟೆ ಬೆಟ್ಟ ರೋಡ್ಗೆ ಜಾಯ್ನ್ ಆಗ್ತೀರಾ. ಇಲ್ಲಿಂದ ಸೇಮ್ ಒಂದೇ ರೂಟ್. ಸೊ ಈ ಡಿವಿಯೇಷನ್ ನೋಡ್ಕೊಳ್ಳಿ. ಇನ್ ಕೇಸ್ ಕನ್ಫ್ಯೂಷನ್ ಇದ್ದರೆ ಆ ಪೋಸ್ಟ್ ಆಫೀಸು ನಿಮಗೆ ಒಂದು ಲ್ಯಾಂಡ್ ಮಾರ್ಕ್. ಲೆಟ್ಸ್ ಗೋ. ಮಳೆನೂ ಸ್ಟಾರ್ಟ್ ಆಗಿದೆ. ಮಾನ್ಸೂನ್ಗೆ ಪರ್ಫೆಕ್ಟ್ ಸ್ಟಾರ್ಟ್. ಮನೆಯಿಂದ ಹೊರಡುವಾಗ ಕಂಪ್ಲೀಟಾಗಿ ಬಿಸಿಲು ಗೈಸ್. ನಾನು ನಿಮ್ಗೆ ಏನು ಮಳೆ ಬರುತ್ತಾ ಬರಲ್ವಾ ಅಂತ. ಲುಕ್ ಎಟ್ ದಿಸ್, ಕ್ರೇಜಿ. ಈಚೆ ಗದ್ದೆ, ಈ ಕಡೆನೂ ಗದ್ದೆ, ಸೆಂಟ್ರಲ್ಲಿ ರೋಡ್ ಮಾಡಿದ್ದಾರೆ. ಅದು ಆ ಕರ್ವ್ ಶೇಪ್ ಇದೆ ಅಲ್ಲ, ಡ್ರೋನ್ ಶೂಟ್ಗೆ ಬ್ಯೂಟಿಫುಲ್ ಆಗಿರುತ್ತೆ. ಗೈಸ್ ಆಮೇಲೆ ಒಂದು ಹಿಡನ್ ಸ್ಪಾಟ್ ಇದೆ ಆಯಿತಾ. ಒಂದು ಸ್ವಲ್ಪ ಒಳಗಡೆ ಹೋಗಬೇಕು. ಬಟ್ ನಾನು ಇವತ್ತು ಒಬ್ಬನೇ ಇದ್ದೀನಿ. ಸೊ ಯಾರಾದರೂ ಇದ್ದರೆ ಆ ಸ್ಪಾಟ್ಗೆ ಹೋಗ್ಬೋದಿತ್ತು. ನಂಗೆ ಇವಾಗ ಹೋಗೋ ರೂಟು ಮಳೆ ಬಂದು ಜಾರುತ್ತಾ ಇಲ್ವಾ ಅಂತ ಕ್ಲಾರಿಟಿ ಇಲ್ಲ. ಸೊ ಅದಕ್ಕೆ ಆ ರೂಟ್ ತೊಗೊಳ್ತಾ ಇಲ್ಲ. ಬಟ್ ಅಡ್ರೆಸ್ ನಾನು ಡಿಸ್ಕ್ಲೋಸ್ ಮಾಡಲ್ಲ ಗೈಸ್. ನೀವು ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಇನ್ನು ಯಾವುದೇ ಬ್ಲಾಗ್ ಮಾಡಿದ್ರು ನಮ್ಮದು ಏನು ಅಡ್ರೆಸ್ ಇದೆ ಅದನ್ನ ನಾವು ಡಿಸ್ಕ್ಲೋಸ್ ಮಾಡಬಾರ್ದು. ಏನು ಬೈಗಳ ಅಂತಂದರೆ, ಒಂದು ಪ್ಲೇಸ್ಗೆ ಹೋಗಿ ತೋರಿಸಿದ ತಕ್ಷಣ ನಾಯಿ ಬೈದಂಗೆ ಬೈತಾ ಇರ್ತಾರೆ ಕೆಳಗಡೆ. ಇನ್ನು ನನ್ನ ಮಕ್ಕಳು ಸುಮ್ಮನೆ ಕಮೆಂಟ್ ಮಾಡಿ ನಿಮಗೆ ಲೊಕೇಶನ್ ಕಳಿಸ್ತೀನಿ ಅದು ಇದು ಅಂತ ಎಂಗೇಜ್ಮೆಂಟಿಗೆ ಮಾಡ್ತಾರೆ. ಅದೆಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ. ಸೊ ನನ್ನ ಬ್ಲಾಗ್ ನೋಡಿ ಎಂಜಾಯ್ ಮಾಡಿ. ದಯವಿಟ್ಟು ನಾನು ಲೊಕೇಶನ್ನ ಮಾತ್ರ ರಿವೀಲ್ ಮಾಡಲ್ಲ. ಬಟ್ ಬ್ಯೂಟಿಫುಲ್ ಆಗಿದೆ ಲೊಕೇಶನ್ಸು. ಒಂದೊಂದೇ ಎಟ್ ಎ ಟೈಮ್ ಎಕ್ಸ್ಪ್ಲೋರ್ ಮಾಡೋಣ. ಸೊ ಗರ್ವಾಲೆ 7 kilometers. ಸೊ ವಿ ರೀಚ್ ಟು ಗರ್ವಾಲೆ. ನವಿಲು ನೋಡಿ, ನವಿಲು ಕ್ರೇಜಿಯಾಗಿ ಅರ್ಥ. ವಾವ್. ಸೊ ಇದು ನಂದು ಒನ್ ಆಫ್ ದ ಫೇವ್ರೇಟ್ ಸೇತುವೆ ಗೈಸ್. ಏನು ಸಿನಿಕ್ ಆಗಿದೆ ಅಂತಂದರೆ ಕ್ರೇಜಿ ಆಗಿದೆ. ಸೊ ವೆರಿ ರೀಸೆಂಟ್ಲಿ ಈ ಗ್ರಾಮದವರು ಇಲ್ಲೆಲ್ಲ ಕ್ಲೀನಿಂಗ್ ಕಾರ್ಯನ ಕೈಗೊಂಡಿದ್ದಾರೆ. ಅದಕ್ಕೆ ನಮಗೆ ನೋಡಿ ಮಳೆಗಿಂತ ಮುಂಚೆ ಈ ಸೇತುವೆ ಇಷ್ಟು ಚೆನ್ನಾಗಿ ಕಾಣ್ತದೆ. ಕೋಟೆ ಬೆಟ್ಟದಲ್ಲಿ ಸುಮಾರು ಇನ್ಸಿಡೆಂಟ್ಸ್ ನಡೆದಿದೆ. ಲೋಕಲೇಟ್ಸು ಮತ್ತು ಟೂರಿಸ್ಟು ಜಗಳ ಆಗ್ಬೋದು, ಚೈನ್ ಸ್ನ್ಯಾಚ್ ಮಾಡ್ದ ಅಂತ ಒಂದು ಕಂಪ್ಲೇಂಟ್ ಆಗಿರ್ಬೋದು. ಈ ಥರ ಸುಮಾರು ನಡೀತಾ ಇದೆ. ಸೊ ಏನಾಗುತ್ತೆ ಅಂತಂದರೆ ನೋಡಿ, ಇದೆಲ್ಲ ಊರವ್ರು ಕ್ಲೀನ್ ಮಾಡಿರೋದು. ಪಂಚಾಯತಿಯಿಂದ ಎಲ್ಲ ಊರವ್ರನ್ನ ಕರೀತಾರೆ. ಅವರು ಮಳೆಗಾಲಕ್ಕಿಂತ ಮುಂಚೆ ಎಲ್ಲ ಕ್ಲೀನ್ ಮಾಡ್ತಾರೆ. ಟೂರಿಸ್ಟ್ಗಳು ಬಂದಿರೋ ಪ್ಲಾಸ್ಟಿಕ್ ಇರ್ಬೋದು, ಬಾಟಲ್ಸ್ ಇರ್ಬೋದು, ಏನೆಲ್ಲ ನಾವು ಹಾಕೋಗ್ತೀವಲ್ಲ ಅದನ್ನ ಅವರೆಲ್ಲ ಕ್ಲೀನ್ ಮಾಡಿರ್ತಾರೆ. ಆ ಒಂದು ದೃಷ್ಟಿಯಿಂದ ಇಲ್ಲಿ ಬಂದಾಗ ಕುಡಿತಾ ಇದ್ದಾಗ ಲೋಕಲಿಸ್ಟ್ ಕೇಳ್ತಾರೆ. ಏನಕ್ಕೆ ಅಂದರೆ ಅವ್ರು ಕ್ಲೀನ್ ಮಾಡಿರ್ತಾರಲ್ಲ, ನಾವು ಇಷ್ಟೆಲ್ಲ ಕ್ಲೀನ್ ಮಾಡಿದ್ದೀವಿ, ಒಂದು ಕೇಳೋ ರೈಟ್ಸ್ ಇದೆ ಅಂತ ಕೇಳ್ತಾರೆ. ಸೊ ಅವಾಗ ಈ ಥರ ಜಗಳಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಟೂರಿಸ್ಟ್ ವರ್ಸಸ್ ಲೋಕಲೇಟ್ಸ್ ಅಂತ. ಸೊ ದಯವಿಟ್ಟು ಆ ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಪ್ಲೇಸಸ್ನ ಕ್ಲೀನ್ ಇಡಿ. ನಮ್ಮ ಕಲ್ಚರ್ ಏನಿದೆ ಅದನ್ನ ರೆಸ್ಪೆಕ್ಟ್ ಮಾಡಿ. ಬನ್ನಿ, ಪ್ಲೇಸ್ನ ಎಂಜಾಯ್ ಮಾಡಿ. ಇನ್ನೊಂದು ತಲೆಮಾರು ಬಂದು ನೋಡೋ ಥರ ಮೇಂಟೈನ್ ಮಾಡಿಬಿಡೋಗಿ. ಸೊ ಇದೊಂದೇ ರಿಕ್ವೆಸ್ಟ್ ಆ್ಯಸ್ ಎ ಲೋಕಲೇಟ್ ಆಗಿ. ಸೈಡ್ ಸ್ಟ್ಯಾಂಡ್ ಬಾಯ್.
ಆಮೇಲೆ ಲೋಕಲ್ ಇಟ್ಸು ಅಷ್ಟೇ, ಯಾವುದೇ ಥರ ಒಂದು ಯಾರಿಗೂ ಕೈ ಮಾಡೋ ರೈಡ್ಸ್ ಇರಲ್ಲ. ಬರ್ತಾರೆ, ಹೊಡಿತಾರೆ. ಇನ್ ಕೇಸ್ ಯಾವ ಥರ ಏನಾದರೂ ಇದ್ದರೆ ದಯವಿಟ್ಟು ಒಂದು ವೀಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ. ಯಾರು ಫಸ್ಟ್ ವೀಡಿಯೋ ರೆಕಾರ್ಡ್ ಮಾಡ್ತಾರೆ ಆ ಪ್ರೂಫ್ ಜಾಸ್ತಿ ಇಂಟರ್ನೆಟಲ್ಲಿ ಓಡೋದು. ಸೊ ನಾನೇನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ಇನ್ ಕೇಸ್ ಏನಾದರೂ ಆ ಥರ ಅನುಚಿತ ವರ್ತನೆ ನೀವೇನಾದರೂ ನೋಡಿದ್ರೆ ಒಂದು ವೀಡಿಯೋ ತಗೊಂಡು ಏನು ಮಾಡಿ ಹೇಳಿ, ಸ್ಟೇಷನ್ಗೆ ಕರ್ಕೊಂಡೋಗಿ ಕೊಡಿ, ಕಂಪ್ಲೇಂಟ್ ಮಾಡಿ ಅಷ್ಟೇ. ಸೊ ಗಿಡಿಯೋಕ್ಕೆಲ್ಲ ಹೋಗಬೇಡಿ. ಸೊ 2-3 ಸಲ ಇಲ್ಲಿ ಅಸಾಲ್ಟ್ ಆಗಿದೆ. ಸೊ ಅದೊಂದು ದೃಷ್ಟಿಕೋನದಿಂದ ಹೇಳ್ತಾ ಇದ್ದೀನಿ. ಸೊ ಫಾಲ್ಕನ್ ನಿಂತಿದೆ, ಮಳೆ ಬರ್ತಾ ಇದೆ. ನಾನು ನೋಡಿ ರೇನ್ ಗೇರ್ ಇದ್ದರೂ ಮಳೇಲಿ ನಿಂತಾ ಇದ್ದೀನಿ. ಗೆಜೆಟ್ಸ್ ಇದೆ ಗೈಸ್, ಅದೊಂದೇ ಭಯ. ಪ್ಯಾಕಪ್ ಆಗ್ಬಿಡ್ತೀನಿ ರೀ. ಲಾಸ್ಟ್ ಟೈಮ್ ಈ ಗಲಾಟೆ ಆದಾಗ ಕೋಟೆ ಬೆಟ್ಟದಲ್ಲಿ ನಾನು ಸುಮಾರು ನ್ಯೂಸ್ ನೋಡಿದೆ. ಏನು ಅಂತಂದರೆ ಕೋಟೆ ಬೆಟ್ಟ ಬ್ಯಾನ್ ಅಭಿಯಾನನ ಇಲ್ಲಿ ಇದು ಮಾಡ್ತಾಯಿದ್ರು. ನೋಡಿ, ಯಾವುದೇ ಕಾರಣಕ್ಕೂ ಯಾವುದೇ ಟೂರಿಸ್ಟ್ ಪ್ಲೇಸ್ನ ಬ್ಯಾನ್ ಮಾಡೋಕ್ಕಾಗಲ್ಲ. ಯಾಕೆಂತಂದರೆ ಅದನ್ನ ನಂಬ್ಕೊಂಡು ಸುಮಾರು ಜನ ಇರ್ತಾರೆ. ಟ್ಯಾಕ್ಸಿ ಅವರು ಇರ್ಬೋದು, ಅಲ್ಲ ಅಲ್ಲಿ ಶಾಪ್ ಹಾಕ್ಕೊಂಡು ಎಲ್ಲ ನಿಮಗೆ ಗೊತ್ತಿರುತ್ತೆ, ಪಂಚಾಯತಿಯಿಂದ ಒಂದು ಟೆಂಡರ್ ಕರೆದು ಆ ಟೆಂಡರಲ್ಲಿ ಓಕೆ ಆಗಿ ಅವರು ಅಲ್ಲಿ ಶಾಪ್ ಹಾಕಿರ್ತಾರೆ. ಸೊ ನಾವು ಸುಮ್ಮನೆ ಒಂದೆರಡು ಜಗಳ ಆದಾಗ ಬ್ಯಾನ್ ಕೋಟೆ ಬೆಟ್ಟ, ಬ್ಯಾನ್ ಪಾಟ್ಲಾ ಬೆಟ್ಟ ಅಂತಂಗೆ ಬ್ಯಾನ್ ಮಾಡ್ತಾ ಹೋದರೆ ಕೂರ್ಗ್ ಈಸ್ ಅ ಟೂರಿಸಮ್ ಪ್ಲೇಸು, ನಮಗೆ ನೋಡೋಕ್ಕೆ ಯಾವುದೂ ಇರಲ್ಲ, ಇಲ್ಲಿ ಜನನೂ ಬರಲ್ಲ. ಸೊ ಟೂರಿಸಮ್ ಮೇಯ್ನ್ ಆಗಿರೋದ್ರಿಂದಾಗಿ ದಯವಿಟ್ಟು ಈ ಥರ ಅಭಿಯಾನನ ಯಾರೂ ಕ್ರಿಯೇಟ್ ಮಾಡೋಕ್ಕೆ ಹೋಗಬೇಡಿ. ಬ್ಯಾನ್ ಕೋಟೆ ಬೆಟ್ಟ ದೇವಸ್ಥಾನ ಅಲ್ಲಿ ಟೂರಿಸ್ಟ್ ಸ್ಪಾಟ್ ಅಲ್ಲ ಅಂತ. ಕೋಟೆ ಬೆಟ್ಟ ಒನ್ ಆಫ್ ದ ಟೂರಿಸ್ಟ್ ಸ್ಪಾಟು. ಅಟ್ ದ ಸೇಮ್ ಟೈಮು ದೇವಸ್ಥಾನವೂ ಅಷ್ಟೇ. ಬರೋರಿಗೆ ಒಂದೇ ಒಂದು ರಿಕ್ವೆಸ್ಟು, ಅಲ್ಲಿನ ಮಹತ್ವನ ರೆಸ್ಪೆಕ್ಟ್ ಮಾಡಿ. ಬರೋಕ್ಕಿಂತ ಮುಂಚೆನೇ ಆ ಪ್ಲೇಸ್ದು ಮಹತ್ವ ಗೊತ್ತಾದರೆ ಈ ಥರ ಗಲಾಟೆ ನಡೆಯಲ್ಲ. ಸೊ ಇದು ನಮ್ಮ ಕೋಟೆ ಬೆಟ್ಟದ ಆರ್ಚು, ಈಶ್ವರ ದೇವಾಲಯ. ಸೊ ನೀವು ಈ ಕಡೆ ಹೋದರೆ ಕೋಟೆ ಬೆಟ್ಟ. ವಾಟ್ ಐ ಸಜೆಸ್ಟ್ ಅಂದರೆ, ಸೊ ಇಲ್ಲಿ ನೀವು ಈ ಕಡೆ ಹೋದರೆ ಫಾಲ್ಸ್ಗೆ ಹೋಗಿ ಹಿಂಗೆ ಬಂದು ಕೋಟೆ ಬೆಟ್ಟ ನೋಡ್ಕೊಂಡು ರಿಟರ್ನ್ ಹಿಂಗೆ ಹೋಗ್ಬೋದು. ಇಲ್ಲ ಅಂತಂದರೆ ನೀವು ಮೇಲ್ಗಡೆ ಕೋಟೆ ಬೆಟ್ಟ ನೋಡಿ ಹಿಂಗೆ ಫಾಲ್ಸ್ಗೆ ಹೋಗಿ ರಿಟರ್ನ್ ಈ ಕಡೆ ಹೋಗಬೇಕು. ಅದಕ್ಕೆ ಬೆಸ್ಟ್ ಥಿಂಗು ಫಸ್ಟ್ ಫಾಲ್ಸ್ ನೋಡಿ. ಫಸ್ಟ್ ಫಾಲ್ಸ್ ನೋಡಾದ್ಮೇಲೆ ಯು ಕ್ಯಾನ್ ಕಮ್ ಟು ದ ಕೋಟೆ ಬೆಟ್ಟ. ನೋಡೋಣ ಎಷ್ಟು ನೀರಿದೆ ಅಂತ. ಬ್ಯೂಟಿಫುಲ್ ಸೀನರಿ, ಲೈಟಾಗಿ ಮಳೆ, ಇನ್ನೇನು ಕಾಂಬಿನೇಷನ್ ಬೇಕು ಹೇಳಿ ಮಾನ್ಸೂನ್ಗೆ. ಎಷ್ಟು ಒಂದು ಪ್ಲೇಸ್ ಇಂಪ್ರೂವ್ ಆಗುತ್ತೆ ಅಷ್ಟು ನಿಮಗೆ ರಿಸ್ಟ್ರಿಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಪ್ಲೇಸಲ್ಲಿ. ಅದು ಟೂರಿಸ್ಟಿಗಿರ್ಬೋದು, ಲೋಕಲೇಟ್ಸಿಗಿರ್ಬೋದು, ಯಾರಿಗೇ ಆದರೂ ರಿಸ್ಟ್ರಿಕ್ಷನ್ನು ಜಾಸ್ತಿ ಆಗುತ್ತೆ, ಪ್ರೈವಸಿನೂ ಕಮ್ಮಿ ಆಗಿಬಿಡುತ್ತೆ. ಸೊ ಮಳೆ ಜಾಸ್ತಿ ಆಗ್ತದೆ, ಎಲ್ಲಾದರೂ ಒಂದು ಸ್ಟಾಪ್ ಕೊಡೋಣ. ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಯಾವುದಿದು ಟೆಂಪಲ್ಲು? ಗರ್ವಾಲೆ. ವಾವ್, ಏನು ಬ್ಯೂಟಿಫುಲ್ ಆಗಿದೆ ಅಂತಂದರೆ, ನಾನು ಲಾಸ್ಟ್ ಟೈಮ್ ಬಂದಾಗ ಕಮ್ಮಿ ನೀರಿತ್ತು. ಇವಾಗ ನೋಡಿ ಲೊಕೇಶನ್ ಅಂತೂ ಅಲ್ಟಿಮೇಟ್ ಲೊಕೇಶನ್. This is we are in Kote Abbey, Biode. ಸೊ ಆ್ಯಕ್ಚುಲಿ ಇದ್ರೊಳಗಡೆ ಗಾಡಿ ತರಂಗಿಲ್ಲ. ಇಲ್ಲಿ ತರದೇ ಹೋದರೆ ಸ್ಯಾಟಿಸ್ಫ್ಯಾಕ್ಷನೇ ಇರೋಲ್ಲ. ಯಾಕಂತಂದರೆ ಅಲ್ಲಿ ನಿಂತ್ಕೊಂಡು ನೋಡ್ಬೇಕು ನಿಮಗೆ. ಇದು ಹಳೆ ಸೇತುವೆ, ಬಟ್ ಡ್ರೋನ್ ವ್ಯೂವಿಂದ ಬ್ಯೂಟಿಫುಲ್ ಆಗಿದೆ. ಸೊ ಎವ್ರಿ ಟೈಮ್ ನಾನಿಲ್ಲಿ ಬಂದಾಗ ಒಂದೊಂದು ವೀಡಿಯೋ ಶೂಟ್ಸ್ ಮಾಡ್ತೀನಿ. ಬಟ್ ಇವಾಗ ಜನ ಇದ್ದಾರೆ, ಲೆಟ್ಸ್ ವೆಯ್ಟ್. ಅವ್ರೊಂದು ಸ್ವಲ್ಪ ಹೋದ ತಕ್ಷಣ ನಾವು ಅಲ್ಲಿಂದ ವೀಡಿಯೋ ಶೂಟ್ ಮಾಡುವ. ಸೊ ನಾವು ಬೇಸಿಗೆಗಾಲದಲ್ಲಿ ಕಂಪ್ಲೀಟ್ ಆ ತುದಿ ಕಾಣುತ್ತಲ್ಲ, ಅಲ್ಲಿಂದ ಸ್ವಲ್ಪ ಕೆಳಗೆ ಗಂಟ ನಾವು ಕ್ಲೈಂಬ್ ಮಾಡ್ಬೋದು ನೀರು ಇಲ್ಲದ ಟೈಮಲ್ಲಿ. ಬಟ್ ಇವಾಗಂತೂ ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇಲ್ಲ. ಕ್ರೇಜಿಯಸ್ಟ್ ಒನ್. ಬಟ್ ಯು ಶುಡ್ ಬಿ ವೆರಿ ಕೇರ್ಫುಲ್. ನೋಡಿ, ಇದು ತಡೆಗೋಡೆ ಇಲ್ಲ. Yes. Okay, thank you. ಮೇಲೆ ಹೊರಟಿದ್ದು ನೀವು? ನಾವಿಲ್ಲೇ ಅದೇ ಗೊತ್ತು, ನಿಮ್ಮನ್ನ ನೋಡಿದ್ವಿ. ಓ ಥ್ಯಾಂಕ್ ಯು ಬ್ರೋ. ಮತ್ತೆ ಮಾತಾಡ್ಸತ್ತಾನೆ ನೀವು. ಏನು ಹೆಸರು?
ಹಾಯ್ ಬ್ಲಾಗ್ಸ್ ಎಲ್ಲ ಹಾಂ ಓಕೆ ಮಳೆ ಬರ್ತಾ ಇದೆಯಾ ಅವಾಗ ಬರುತ್ತೆ ನೈಸ್ ಮೀಟಿಂಗ್ ಯು ಇನ್ ಪರ್ಸನ್ ಬಾಯ್ ಬಾಯ್ ಬ್ರೋ ಸಿಗ್ತೀನಿ ಬಾಯ್ ವ್ಯೂ ಅಂತೂ ಕ್ರೇಜಿ ಆಗಿದೆ ಈ ವ್ಯೂ ನೋಡಿ ಸೊ ಗ್ರಾಮ ಪಂಚಾಯತಿಂದ ಬೋರ್ಡ್ ಹಾಕಿದ್ದಾರೆ ಸೊ ಡಸ್ಟ್ಬಿನ್ ಇದೆ ಖಾಲಿ ಇದೆ ಬಟ್ ಇಷ್ಟು ಕಸ ಸೊ ದಯವಿಟ್ಟು ಸೀರಿಯಸ್ ಆಗಿ ತೊಗೊಳ್ಳಿ ಆಮೇಲೆ ಈ ಕಸ ಅದು ಇದನ್ನೆಲ್ಲ ದಯವಿಟ್ಟು ಡಸ್ಟ್ಬಿನ್ ಇದ್ದರೆ ಯೂಸ್ ಮಾಡ್ಕೊಳ್ಳಿ ಸೊ ಟೂರಿಸ್ಟ್ ಪ್ಲೇಸ್ನ ನೀಟಾಗಿಡಿ ಊರವ್ರ ಜೊತೆ ನೀವು ಸಹಕರಿಸಿ ಸೊ ಎಕ್ಸಾಮಿಕೆಡ್ ಯೂನಿವರ್ಸ್ ಹೋಪ್ ನೀವು ಈ ಬ್ಲಾಗ್ನ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೂರ್ಲಬ್ಬಿ ಫಾಲ್ಸು ಲೈಟಾಗಿ ಮಳೆ ಬಂದಿದೆ ಸೊ ಅದಕ್ಕಾಗಿ ಸ್ವಲ್ಪನೇ ನೀರಿರೋದು ಸೊ ನೀವು ಕೋಟೆ ಬೆಟ್ಟ ನೋಡೋಕ್ಕಿಂತ ಮುಂಚೆ ಸೂರ್ಲಬ್ಬಿ ಫಾಲ್ಸ್ನ ನೋಡಿದ್ರೆ ನಿಮಗೆ ಕೋಟೆ ಬೆಟ್ಟ ನೋಡಿಕೊಂಡು ಹಂಗೆ ರಿಟರ್ನ್ ಹೋಗ್ಬೋದು ಸೊ ಸೂರ್ಲಬ್ಬಿ ಫಾಲ್ಸ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ನಮ್ಮದು ಬಂದು ಕೋಟೆ ಬೆಟ್ಟ ಟೆಂಪಲ್ ಓಪನ್ ಇರುತ್ತಾ ಅಂತ ಗೊತ್ತಿಲ್ಲ ಬಟ್ ಒಂದು ಬ್ಯೂಟಿಫುಲ್ ಆಫ್ ರೋಡು ಆಮೇಲೆ ಒಂದು ಸೀನಿಕ್ ವ್ಯೂ ಇದೆ ಸೊ ಲೆಟ್ಸ್ ಗೋ